ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತಿನ ದಿನ ನಾನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಉಪ್ಪಿನ ದೀಪ ಏನು ಹಚ್ತಾರಲ್ವಾ, ಸೊ ಅದ್ರ ಬಗ್ಗೆ ನಾನು ಆ ದೀಪನ ಹಚ್ಚುತ್ತಾ ಇರೋದ್ರಿಂದ ವಿಡಿಯೋನ ನಾನು ನಿಮಗೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ವೆರಿ ಫಸ್ಟ್ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನಷ್ಟೇ ಅಲ್ಲ, ಎಲ್ಲ ಮುತ್ತೈದೆಯರು ಹೆಣ್ಮಕ್ಳು ಪೂಜೆಗಿಂತ ಮುಂಚೆ ತಾವು ಅರಿಶಿನ ಕುಂಕುಮನ ಇಟ್ಕೊಂಡು, ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆನ ಶುರು ಮಾಡಬೇಕು. ಖಾಲಿ ಹಣೆಯಲ್ಲಿ ಅರಿಶಿನ ಕುಂಕುಮ ಇಲ್ಲದೆ ಪೂಜೆನ ಶುರು ಮಾಡಬಾರ್ದು ಅಂತ ನಾನು ಈ ಥರ ಶುರು ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ನಾನು ಹೀಗೆ ಮಾಡೋದು. ಸೊ ಇಲ್ಲಿ ನಾನು 3 ದೀಪಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಆ್ಯಕ್ಚುಲಿ ಕೆಳಗಡೆ ಮಣ್ಣಿನ ತಟ್ಟೆನ ಇಟ್ಕೋತಾರೆ. ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ನನ್ನ ಹತ್ರ ತಟ್ಟೆ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ದೀಪ ಇದೆ. ಸೊ ನೆಕ್ಸ್ಟ್ ವೀಕ್ ಅದನ್ನು ಚೇಂಜ್ ಮಾಡ್ತೀನಿ, ನೋಡ್ಕೊಳ್ಳಿಲ್ಲ. ಅಂದರೆ ಶುಕ್ರವಾರ ಪೂಜೆ ಮಾಡಬೇಕು ಅಂದರೆ ಗುರುವಾರನ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಮಂಗಳವಾರ ಅಷ್ಟೇ ಪೂಜೆ ಮಾಡಿದ್ವಲ್ಲ, ಸೊ ಮೇಲಿಂದ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನಾನು ಇವತ್ತು ಶುಕ್ರವಾರನೇ ಅದನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಏನು ಅಪ್ಲೈ ಮಾಡ್ತಿದ್ದೀನಲ್ವ ದೀಪಕ್ಕೆ, ಅದಕ್ಕೆ ನಾನು ಸ್ವಲ್ಪ ಗಂಧದ ಪುಡಿ ಮತ್ತು ಅರಿಶಿನ ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಅದನ್ನು ನೀಟಾಗಿ ದೀಪಕ್ಕೆ ಅಪ್ಲೈ ಮಾಡ್ಕೋಬೇಕು. ಅಂದರೆ ಅರಿಶಿನ ಆಗಿರೋದ್ರಿಂದ, ಆಮೇಲೆ ಮಣ್ಣಿನ ದೀಪ ಆಗಿರೋದ್ರಿಂದ ಅದು ಹೆಚ್ಚೊತ್ತು ತೇವ ಇರೋದಿಲ್ಲ. ಆಲ್ಮೋಸ್ಟ್ ಅದು ಮಣ್ಣಿನ ದೀಪ ನೀರನ್ನು ಹೀರ್ಕೊಳ್ಳುತ್ತೆ, ಬೇಗ ಒಣಗೋಗುತ್ತೆ. ಸೊ ಇಲ್ಲಿ ದೊಡ್ಡ ದೀಪನ ನಾನು ಕೆಳಗಡೆ ಇಟ್ಕೋತೀನಿ, ಅಂದರೆ ಉಪ್ಪು ಹಾಕ್ಕೊಳ್ಳೋದಕ್ಕೆ ಅಂತ ಇಟ್ಕೋತೀನಿ. ಇನ್ನು ಸಣ್ಣ ದೀಪ ಅಂದರೆ ಒಂದೇ ಸಮವಾಗಿರುವಂತಹ ಅಳತೆಯಲ್ಲಿರುವಂಥ 2 ದೀಪನ, ಒಂದು ದೀಪದಲ್ಲಿ ಅಕ್ಷತೆನ ಹಾಕಬೇಕು, ಇನ್ನೊಂದು ದೀಪದಲ್ಲಿ ದೀಪನ ನಾವೇನು ಉಪ್ಪಿನ ದೀಪ ಹಚ್ತೀವಲ್ವ ಆ ದೀಪದಲ್ಲಿ ಬತ್ತಿ ಹಾಕಿ ದೀಪನ ಹಚ್ಕೋಬೇಕು. ಸೊ ಈ ಪ್ರೊಸೆಸ್ನ ನಾನು ಆಲ್ಮೋಸ್ಟ್ 2019ರಿಂದ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ನನ್ನ ಅಕ್ಕ ಹೇಳಿದ್ದು, ಅಂದರೆ ನಮ್ಮ ಮನೆಯವರ ಅಣ್ಣನ ಮಿಸ್ಸಸ್ಸು ದೀಪಕ್ಕ ಅಂತ. ಸೊ ಅವರು ನನಗೆ ಈ ಪೂಜೆನ ಹೇಳ್ಕೊಟ್ಟಿದ್ದು. ಈ ದೀಪ ಹಚ್ಚು ಸೌಮ್ಯ, ತುಂಬ ಚೆನ್ನಾಗಾಗುತ್ತೆ, ತುಂಬ ನೆಮ್ಮದಿಯಿಂದ ಇರುತ್ತೆ, ಏನು ಬೇಡ್ಕೋತೀಯೋ ಅದು ಬೇಗ ನೆರವೇರುತ್ತೆ ಅಂತ ನನಗೊಂದ್ಸಲಿ ಇನ್ಸ್ಟ್ರಕ್ಟ್ ಮಾಡಿದರು. ನಿನಗೆ ಬೇಕಿದ್ದರೆ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಅಂತ ಅಂದರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊತ್ತಾಗಲಿಲ್ಲ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ನೋಡಿ ನೀನು ಅದನ್ನು ಹೇಗೆ ಹಚ್ಚಬೇಕು ಅಂತ ಪ್ರೊಸೆಸ್ ನೋಡಿ ತಿಳ್ಕೊ ಅಂತ ಹೇಳಿದರು. ಸೊ ಅಲ್ಲಿಂದ ನಾನು ಏನು ಆ ವರ್ಷದಿಂದ 2019ರಿಂದ ಏನು ಅಂದ್ಕೊಂಡು ನಾನು ದೀಪನ ಹಚ್ತಾ ಇದ್ನಲ್ವ, ಅದು ಎಲ್ಲದೂ ಈಡೇರಿದೆ ಆ್ಯಕ್ಚುಲಿ. ಆಮೇಲೆ ಆಷಾಢ ಮಾಸದಿಂದ ನಾನು ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರೆ, ಸಾಧ್ಯವಾದರೆ ನಾನು ಶ್ರಾವಣದಲ್ಲೂ ಕೂಡ ಇದನ್ನು ಹಚ್ತೀನಿ. ಸೊ ನನಗೆ ಒಂಥರ ನೆಮ್ಮದಿ ಕೊಡುತ್ತೆ, ಜೊತೆಗೆ ಏನು ಬೇಡ್ಕೊಂಡಿರ್ತೀನೋ ಆ ಬೇಡಿಕೆ ಈಡೇರುತ್ತೆ ಆ ವರ್ಷ. ಹಾಗೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. 2022 ಅಂದರೆ ನಂಗೆ ಡೆಲಿವರಿ ಆಗಿರೋ ಟೈಮಲ್ಲಿ ನಾನು ಆ ಒಂದು ವರ್ಷ ಹಚ್ಚೋಕ್ಕಾಗಿರಲಿಲ್ಲ. ಅಮ್ಮನ ಮನೆಯಲ್ಲಿದ್ದೆ, ಜೊತೆಗೆ ರೆಸ್ಟಲ್ಲಿದ್ದೆ. ಹಾಗಾಗಿ ನಾವು ಅದೊಂದು ವರ್ಷ ಹಚ್ಚಿರಲಿಲ್ಲ. ಇನ್ನು ಬಿಟ್ಟರೆ ನಾನು ಕಂಟಿನ್ಯೂ ಇದನ್ನು ಮಾಡ್ತಾಯಿದ್ದೀನಿ. ಇನ್ನೂ ಈ ದೀಪನ ಅರಿಶಿನ ಹಚ್ಚಿದ ಮೇಲೆ ನಾವು ಇನ್ನೇನು ರೆಸ್ಟಲ್ಲಿ ಇರ್ತೀವಲ್ಲ ಅಷ್ಟು ಟೈಮಲ್ಲಿ ಅದು ಡ್ರೈ ಆಗುತ್ತೆ. ಇನ್ನು 5 ಕಡೆ ಅಂದರೆ ದೀಪದ ಬತ್ತಿ ಏನು ಬರುತ್ತಲ್ಲ ಆ ಸೈಡಲ್ಲಿ ವಿಭೂತಿ, ಗಂಧ, ಆಮೇಲೆ ಅಕ್ಕಪಕ್ಕದಲ್ಲಿ ಅರಿಶಿನ ಮತ್ತು ಮಧ್ಯದಲ್ಲಿ ಕುಂಕುಮನ ಹಚ್ಕೋತೀನಿ. ಅಂದರೆ 5 ಭಾಗದಲ್ಲಿ ಇದನ್ನು ಇಟ್ಕೋಬೇಕು. ಕರೆಕ್ಟಾದ ಪ್ರೊಸೆಸ್ ಅಂತ ಹೇಳಿದರೆ ಇದೆ. ಇನ್ನು ಮಧ್ಯದಲ್ಲಿ ಏನೇ ರೌಂಡ್ ಇರುತ್ತಲ್ವ ಅಲ್ಲೂ ಕೂಡ ಸ್ವಲ್ಪ ಗಂಧ, ಆಮೇಲೆ ಅರಿಶಿನ, ಕುಂಕುಮನ ಇಟ್ಕೋಬೋದು. ಇನ್ನು ಪುಟಾಣಿ ದೀಪಗಳೇನಿದೆಯಲ್ಲ ಆ ದೀಪಗಳಿಗೂ ಕೂಡ ಅದೇ ಪ್ರೊಸೆಸ್ಸು. 5 ಕಡೆ ಸೊ ಬತ್ತಿ ಬರುತ್ತಲ್ಲ ಆ ಕಡೆ ಈ ಕಡೆ, ಆಮೇಲೆ ಇನ್ನು ರೌಂಡ್ ಬರುತ್ತಲ್ಲ ಅದ್ರ ಜಾಗದಲ್ಲಿ ಟೋಟಲ್ 5 ಕಡೆ ಆಗಬೇಕು. ಅಷ್ಟು ಕಡೆ ಅರಿಶಿನ ಮತ್ತು ಕುಂಕುಮನ ಅಪ್ಲೈ ಮಾಡ್ಕೋಬೇಕು. 3 ದೀಪಗಳಿಗೆ ಅಂದರೆ ಕೆಳಗಡೆ ನಾನು ಹೇಳಿದ ಪ್ರಕಾರ ಮಣ್ಣಿನ ತಟ್ಟೆ ನೀಡಬೇಕು. ಸೊ 3 ದೀಪಗಳನ್ನ ಸೇರಿಸಿ ಈ ಥರ ಅರಿಶಿನ ಹಚ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ದೀಪನ ರೆಡಿ ಮಾಡ್ಕೋಬೇಕು. ದೀಪಗಳನ್ನ ರೆಡಿ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಉಪ್ಪನ್ನು ಯಾವಾಗಲೂ ಕೂಡ ಆಡ್ ನಂಬರಲ್ಲಿ, ಅಂದರೆ 5, 9, 11 ಈ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಉಪ್ಪು, ಅಂದರೆ 5 ಹಿಡಿ
ಅಥವಾ 9 ಹಿಡಿ ಅಥವಾ 11 ಹಿಡಿ ಉಪ್ಪನ್ನು ಹಾಕಬೇಕು. ಆ ಕೆಳಗಿನ ಮಣ್ಣಿನ ಬಟ್ಲಿ ಇರುತ್ತಲ್ವಾ, ತಟ್ಟೆ ಥರ, ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು. ಆಲ್ಮೋಸ್ಟ್ ನಾನು ಮುಂಚಿಂದನೂ 5 ಹಿಡಿ ಉಪ್ಪನ್ನೇ ನಾನು ಹಾಕ್ತಾ ಬಂದಿರೋದು. ಸೊ ಒಂದು ಬಾರಿ ಉಪ್ಪನ್ನು ದೇವರಿಗೆ ಅಂತ ಹೇಳಿ ಉಪ್ಪಿನ ದೀಪ ಅಂತಲೇ ಅದಕ್ಕೆ ಅಂತಲೇ ಯೂಸ್ ಮಾಡಿದ ಮೇಲೆ ಅದನ್ನು ಮತ್ತೆ ಅಡುಗೆಗಾಗಲಿ ಬೇರೆದಕ್ಕಾಗಲಿ ಯೂಸ್ ಮಾಡಬಾರ್ದು. ಸೊ ಇನ್ನು ನಮ್ಮ ಕಿಚನಲ್ಲಿ ನಾವು ಉಪ್ಪನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ತೊಗೊಂಬಂದು ಹಾಕಬಾರ್ದು. ಸೊ ಇದಕ್ಕೆ ಅಂತಲೇ ಒಂದು ಪ್ಯಾಕೆಟ್ ತಂದಿಟ್ಟರೆ ಆಲ್ಮೋಸ್ಟ್ ಒಂದು ಸಲ ನಾವು 4 ವಾರ ಪೂಜೆ ಮಾಡ್ತೀವಿ, 5 ಹಿಡಿ ಹಾಕ್ತೀವಿ ಅಂದರೆ ನನ್ನ ಅನುಭವದ ಪ್ರಕಾರ 2 ಪ್ಯಾಕೆಟ್ ಉಪ್ಪಂತೂ ಖಾಲಿ ಆಗುತ್ತೆ. ಸೊ ಅದನ್ನು ಉಪ್ಪನ್ನ ಮತ್ತು ಅದನ್ನು ತೆಗೆದಿಡಬೇಕು. ನಾನು ಕೆಲವೊಂದು ಸಲ ಅದನ್ನು ಈ ವರ್ಷ ಯೂಸ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ವರ್ಷ ತನಕ ಅದನ್ನು ನೀಟಾಗಿ ಪ್ಯಾಕ್ನ ಫೋಲ್ಡ್ ಮಾಡಿ ಕವರ್ ಮಾಡಿ ಇಟ್ಟರೆ ಅದು ಏನೂ ಆಗಿರಲ್ಲ, ಆ್ಯಕ್ಚುಲಿ ಮೆಲ್ಟ್ ಆಗಿರಲ್ಲ, ಏನೂ ಆಗಿರಲ್ಲ, ಹಾಳಾಗಿರಲ್ಲ. ಸೊ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಇಯರ್ ಅದನ್ನು ಯೂಸ್ ಮಾಡ್ತೀನಿ. ಅದಾದ ನಂತರ ದೀಪನ ನಾವು ಕೆಳಗಡೆನೇ ಇಡಬಾರ್ದು. ಸೊ ಅದಕ್ಕೆ ನಾನು ಇಲ್ಲೊಂದು ವಿಳೆದೆಲೆನ ತಗೋತಾ ಇದ್ದೀನಿ. ಸೊ ಪ್ರತಿ ಸಲ ನಾನು ಉಪ್ಪಿನ ದೀಪ ಏನು ಹಚ್ತೀನಲ್ವ ಶುಕ್ರವಾರ, ಆ ಶುಕ್ರವಾರದ ದಿನವೇ ಕಳಸನ್ನು ಕೂಡ ಇಡ್ತಾಯಿದ್ದೆ. ಆದರೆ ಇಲ್ಲಿ ನಾನು ಜಸ್ಟ್ ಮಂಗಳವಾರನೇ ಪೂಜೆ ಮಾಡಿ ಕಳಸನ ಇಟ್ಟಿದ್ದರಿಂದ ಈಗ ನಾನು ಶುಕ್ರವಾರ ನಾನು 2 ದಿನಕ್ಕೆ ಕಳಸನ ಸರಿಸ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ದೀಪಕ್ಕೆ ಮಾತ್ರ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇನ್ನು ಮಾಮೂಲಿ ಮನೇಲಿ ಪೂಜೆ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಯಿದ್ದೀನಿ. ಸ್ಪೆಷಲಿ ಇಲ್ಲಿ ನಾವೇನಲ್ಲಿ ಕೆಳಗಡೆ ವಿಳೆದೆಲೆ ಇಟ್ಕೋತಾ ಇದ್ದೀನಲ್ವ, ಅದ್ರ ಮೇಲೆ ಕೂಡ 5 ಜಾಗದಲ್ಲಿ ಅಂದರೆ 4 ಮೂಲೆಯಲ್ಲಿ ಮತ್ತು ಮಧ್ಯಭಾಗದಲ್ಲಿ ಗಂಧ, ವಿಭೂತಿ, ಅರಿಶಿನ ಮತ್ತು ಕುಂಕುಮನ ಇಟ್ಕೊಂಡು ಇದು ವಿಳೆದೆಲೆಯ ತುದಿ ಏನಿದೆ ಅದು ನಮ್ಮ ಕಡೆ ಇರೋ ಥರ ಅದನ್ನು ಆ ಡೈರೆಕ್ಷನಲ್ಲಿ ಇಟ್ಕೋತೀನಿ. ಜೊತೆಗೆ ದೀಪನ ಸ್ಪೆಷಲ್ಲಾಗಿ ದೇವ್ರ ಕಡೆ ಮುಖ ಮಾಡಿ, ಅಂದರೆ ದೇವ್ರ ಕಡೆ ಬೆಳಗೋ ಥರ ಅದನ್ನು ಇಟ್ಕೋಬೇಕು. ವಿಳೆದೆಲೆನ ನಾನು ಖಾಲಿಯಾಗಿ ಇಲ್ಲಿ ಒಂದು ಪುಟ್ಟ ರಂಗೋಲಿನ ಹಾಕಿ ವಿಳೆದೆಲೆನ ಇಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ನಾನು ಹೋದ ವರ್ಷ ಕೂಡ ಯೂಸ್ ಮಾಡಿದ್ದೆ ಉಪ್ಪನ್ನು. ಸೊ ಅದೇ ಉಪ್ಪನ್ನ ನಾನು ಹಾಗೆ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಈ ಉಪ್ಪು ಖಾಲಿ ಆದ ತಕ್ಷಣ ನಾನು ಇನ್ನೊಂದು ಬೇರೆ ಉಪ್ಪಿನ ಪ್ಯಾಕೆಟ್ನ ಡೈರೆಕ್ಟ್ ತಂದ ತಕ್ಷಣವೇ ಅದನ್ನು ದೇವ್ರ ಮನೇಲಿ ಇಟ್ಬಿಡ್ತೀನಿ. ಇಲ್ಲಿ 2 ಹಿಡಿ ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ. ಈಗ 3ನೇ ಹಿಡಿ ಸ್ವಲ್ಪ ಬಟ್ಲು ಚಿಕ್ಕದಾಗಿರೋದ್ರಿಂದ ಒಂದು ಹಿಡಿಯಷ್ಟು ಉಪ್ಪನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೋತಾ ಇದ್ದೀನಿ. ಟೋಟಲಾಗಿ 5 ಹಿಡಿ ಉಪ್ಪನ್ನು ನಾನು ಹಾಕ್ತೀನಿ. ಉಪ್ಪನ್ನು ಹಾಕಿದ್ಮೇಲೆ ಅದ್ರ ಮೇಲೆ ಕೂಡ ಅದನ್ನು ನೀಟಾಗಿ ಸಮ ಮಾಡಿಕೊಂಡು, ಅಂದರೆ ದೀಪ ಅದ್ರ ಮೇಲೆ ನಾವೇನು ದೀಪ ಇಡ್ತೀವಲ್ವ ಆ ದೀಪನೂ ಕೂಡ ಸಮವಾಗೇ ಇರಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಡೊಂಕಾಗಿರೋ ಥರ ಇರಬಾರ್ದು. ನಂತರ ಆ ಉಪ್ಪಿನ ಮೇಲೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನೂ ಇಟ್ಕೊಂಡು ಈ ಇನ್ನೊಂದು ದೀಪ ಏನಿದೆಯಲ್ಲ ಕೆಳಗಡೆ ಇರೋ ದೀಪ, ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಅಂತ ಹೇಳಿದರೆ ಅರಿಶಿಣದಲ್ಲಿ ಮಿಕ್ಸ್ ಮಾಡಿರುವಂಥ ಅಕ್ಷತೆನ ಆ ದೀಪದಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಇಟ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ದೀಪನ ಇಟ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿರುವಂಥ ದೀಪ ಇದೆಯಲ್ಲ ಆ ದೀಪನ ಇಟ್ಟು ಅದರಲ್ಲಿ 2 ಬತ್ತಿಯನ್ನು ಜೋಡಿಸಿರುವಂಥ ಬತ್ತಿಯನ್ನು ಅದರಲ್ಲಿ ಹಾಕಬೇಕು. ಸೊ ಸುಮಾರು ಸಲ ನಾನು ದೀಪ ಹಚ್ಚಿದಾಗ ಇದನ್ನು ಕೆಲವೊಂದು ಸಲ ಎಳ್ಳೆಣ್ಣೆನ ಯೂಸ್ ಮಾಡಿದ್ದೀನಿ, ಆಮೇಲೆ ಹರಳೆಣ್ಣೆ ಅದನ್ನು ಯೂಸ್ ಮಾಡೀನಿ, ಮತ್ತು ತುಪ್ಪನೂ ಕೂಡ ಹಾಕ್ತೀನಿ. ಬಟ್ ಈ ಸಲ ನಾನು ಸ್ಪೆಷಲಿ ಬರೀ ತುಪ್ಪದಲ್ಲೇ ದೀಪನ ಹಚ್ತಾ ಇದ್ದೀನಿ. ಸೊ ದೇವ್ರ ಮುಖವಾಗಿ ಅದನ್ನು ಇಡಬೇಕು. ಒಂದು ದೇವ್ರ ಮುಖವಾಗಿ ಇಡ್ಬೋದು, ಮತ್ತು ಪೂರ್ವಾಭಿಮುಖವಾಗಿ ಇಡ್ಬೋದು, ಮತ್ತು ಪೂರ್ವ ಮತ್ತು ಉತ್ತರ ಅದರ ಮಧ್ಯದಲ್ಲಿ, ಅಂದರೆ ನಾನೀಗ ದೀಪನ ಸ್ವಲ್ಪ ಕ್ರಾಸಲ್ಲಿ ಇಟ್ಟಿದ್ದೀನಿ. ಆ ಭಾಗ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಅದು ದೀಪ ಇರುತ್ತೆ. ಹಾಗಾಗಿ ನಾನು ದೇವ್ರ ಕಡೆ ಏನಕ್ಕೆ ಈ ದೀಪನ ಇಟ್ಟು ಹಚ್ಚಬೇಕು ಅಂತ ಹೇಳಿದ್ರೆ, ಆ ಏನು ನೆಗೆಟಿವಿಟಿ ಇರುತ್ತಲ್ವ ನಮ್ಮ ಮನೆಯಲ್ಲಿ, ಉಪ್ಪಿನ ದೀಪ ಆಲ್ಮೋಸ್ಟ್ ನೆಗೆಟಿವಿಟಿನ ಗ್ರ್ಯಾಬ್ ಮಾಡುತ್ತೆ. ನಮ್ಮ ಮನೇಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಅದು ಎಳ್ಕೊಳ್ಳುತ್ತೆ. ನಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿನ ಅದು ಕೊಡುತ್ತೆ ಅಂತ ಹೇಳಿ ಅರ್ಥ. ಸೊ ಆ ನೆಗೆಟಿವ್ ಇರೋದಂತಹ ಬೆಳಕು ನಮಗೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಇರಲ್ವಂತೆ, ಅದನ್ನು ದೇವರು ಸಹಿಸ್ಕೊಳ್ಳುವಂಥ ಶಕ್ತಿ ಇರುತ್ತಂತೆ. ಹಾಗಾಗಿ ದೇವರಿಗೆ ಮುಖವಾಗಿ ಅದನ್ನು ದೀಪನ ಹಚ್ಚಬೇಕು ಅಂತ ಹೇಳ್ತಾರೆ.
ಸೊ ಇದು ಇದರ ಪ್ರೊಸೆಸ್ಸು. ನಾನು ಈ ದೀಪ ಹಚ್ಚಬೇಕಾದ್ರೆ ಯಾವಾಗ ಹಚ್ಚಬೇಕು ಅಂತ ಅದು ನಾನು ಸ್ಟಾರ್ಟ್ ಮಾಡಿದ್ನಲ್ವ, ಆವಾಗಲೇ ನಾನು ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡು ಮಾಡಿದೆ. ಯಾಕೆಂದರೆ ಯಾವುದೂ ಸುಮ್ಮನೆ ಏನೋ ಟ್ರೆಂಡ್ ಇದೆ, ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ನಾವು ಮಾಡೋಣ ಅನ್ನೋ ಥರ ಮಾಡಿದ್ರೆ ಅದೇನೋ ಒಂಥರ ಹುಡುಗಾಟ ಆಗುತ್ತೆ, ಅತಿರೇಕ ಆಗಿಬಿಡುತ್ತೆ. ಇನ್ನು ನಾನು ಈ ದೀಪನ ದೇವರ ಕಡೆ ಮುಖವಾಗಿ ಇಟ್ಟು ಅದರಲ್ಲಿ ಸ್ವಲ್ಪ ಅಚ್ಚ ಕರ್ಪೂರ ಹೇಳ್ತಾರೆ, ಪಚ್ಚ ಕರ್ಪೂರನೂ ಹೇಳ್ತಾರೆ, ಅದನ್ನು ಹಾಕಿ ಸ್ವಲ್ಪ ಅಕ್ಷತೆನೂ ಕೂಡ ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇನ್ನು ದೇವರ ದೀಪ ಅಂತ ಹಚ್ಚಿದಾಗ ನಾವು ಪ್ರಥಮವಾಗಿ ದೇವರಿಗೆ ಅಂತ ಏನು ಇವತ್ತು ಸ್ಪೆಷಲಾಗಿ ಉಪ್ಪಿನ ದೀಪ ಹಚ್ತಾ ಇದ್ದೀವಲ್ವ, ಮನೆಯಲ್ಲಿರುವಂತಹ ದೀಪಗಳನ್ನು ಹಚ್ಚದೆ ಮೊದಲನೇ ಬಾರಿಗೆ ಆ ಉಪ್ಪಿನ ದೀಪ ಏನಿದೆಯಲ್ಲ ಆ ದೀಪನ ಬೆಳಗಿಸಿ ದೇವರ ಹೆಸರು ತಗೊಂಡು, ಕುಲದೇವರ ಹೆಸರು ತಗೊಂಡು, ಮೊದಲು ಗಣೇಶನ ಹೆಸರು ತಗೊಂಡು ಆ ದೀಪನ ಹಚ್ಚಬೇಕು. ನಂತರ ನಮ್ಮ ಮನೆಯಲ್ಲಿರುವಂಥ ದೀಪನ ಹಚ್ಕೊಂಡು, ಧೂಪನ ಹಚ್ಕೊಂಡು, ದೇವಿಗೆ ನಾವು ಇದನ್ನು ಹಚ್ತಾ ಇರೋದ್ರಿಂದ ಶ್ರೀ ಲಕ್ಷ್ಮಿಗೆ ಅಂತಲೇ ಸ್ಪೆಷಲ್ಲಾಗಿ ದೇವಿಗೆ ನಾನು ಏನು ಹೆಚ್ಚು ಆಡಂಬರವಾಗಿ ಮಾಡದೇ ಇದ್ದರೂ ಕೂಡ ಪ್ರತಿ ವಾರ ನಾನು ಒಂದು ಮಡ್ಲಕ್ಕಿನ ಇಡೋ ರೂಪದಲ್ಲಿ ಈ ಪೂಜೆನ ನಡೆಸ್ಕೊಂಡು ಬರ್ತೀನಿ. ಜೊತೆಗೆ ಇಲ್ಲಿ ಅಲಂಕಾರ ಆಗಿದೆ. ಆಮೇಲೆ ಸ್ಪೆಷಲಿ ದೇವರಿಗೆ ಅಂತ ಬಂದಾಗ ಕಳಸಕ್ಕೆ ಮತ್ತು ನಾನು ಉಪ್ಪಿನ ದೀಪಕ್ಕೆ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮಲ್ಲಿಗೆ ಹೂವನ್ನ ನಾನು ಆ ಟೈಮಲ್ಲಿ ತರಿಸ್ಕೋತೀನಿ. ಇನ್ನು ಬಾಕಿ ದಿನಗಳಲ್ಲಿ ನಾನು ಬೇರೆ ಹೂಗಳಿಂದ ಅಲಂಕಾರ ಮಾಡ್ತೀನಿ. ಇನ್ನು ನಾನು ಸ್ಪೆಷಲ್ಲಾಗಿ ಈ ವರ್ಷದಿಂದ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು ಏನಂದರೆ ಬೇ ಲೀಫಲ್ಲಿ ಏನು ನಮ್ಮ ಮ್ಯಾನಿಫೆಸ್ಟಿಂಗ್ ಏನು ಇದಿರುತ್ತಲ್ಲ, ಅಂದರೆ ನಾವು ಅಂದ್ಕೊಂಡಿರೋದು ಆಗಬೇಕಾಗಿರೋದು ವಿಷಸ್ ಏನಿರುತ್ತಲ್ಲ ಅದನ್ನು ಬರೆದು ಅದನ್ನು ಕೂಡ ನಾನು ಬರ್ನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ಇಲ್ಲಿ ಫೈನಲ್ ಆಗಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಮೊದಲನೇ ಬಾರಿಗೆ ಗಣೇಶನ ಪೂಜೆ ಮಾಡಿ ನಂತರ ಉಪ್ಪಿನ ದೀಪ ಏನಿದೆಯಲ್ಲ ಅದನ್ನು ಭಕ್ತಿಯಿಂದ, ಅಂದರೆ ನೀವು ಮೊದಲನೇ ಬಾರಿಗೆ ಮಾಡ್ತಾ ಇರಬೇಕಾದ್ರೆ ತುಂಬ ಕ್ವೆಶನ್ಸ್ ಇರುತ್ತೆ. ಒಂದು ನೆಮ್ಮದಿಯಿಂದ ಹೌದಪ್ಪ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಭಕ್ತಿಯಿಂದ ಅಷ್ಟು ಸರಳವಾಗಿ, ತುಂಬ ಆಡಂಬರವಾಗಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಸರಳವಾಗಿ ಆದರೂ ನನ್ನ ಕೈಲಿ ಆಗ್ತಾಯಿದೆ, ಈ ಪೂಜೆನ ನೀನು ಅರ್ಪಿಸ್ಕೋ ತಾಯಿ ಅಂತ ಹೇಳಿ ಮನಸಾರೆ ನೀವು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಇದು ತಾಯಿನೇ ಒಪ್ಪಿಗೆ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಯಾಕೆ ಅಂದರೆ ಇಷ್ಟು ವರ್ಷದಿಂದ ನಾನು ನಡ್ಸ್ಕೊಂಬಂದಿದ್ದೀನಲ್ಲ, ಸ್ವಲ್ಪ ರಿಸ್ಕಿನೇ, ಆದರೆ ಕಾಸ್ಟ್ಲಿ ಏನಲ್ಲ, ಸ್ವಲ್ಪ ರಿಸ್ಕಿನೇ, ಟೈಮ್ ತೊಗೊಳುತ್ತೆ, ಅದನ್ನೆಲ್ಲ ಅಲಂಕಾರ ಮಾಡಬೇಕು. ಆದರೆ ಒಳ್ಳೆಯ ಭಾವನೆಯಿಂದ ಈ ಪೂಜೆನ ಮಾಡಿದ್ರೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಕ್ಸಸ್ ಆಗೇ ಆಗುತ್ತೆ. ಇನ್ನು ಯಾರೆಲ್ಲ ಹಚ್ತಾ ಇಲ್ಲ, ಇದು ಉಪ್ಪಿನ ದೀಪನ ಹಚ್ಚಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಿದ್ದೀರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊತಾ, ಇನ್ನು ಸರ್ವೋಜನ ಸುಖಿನೋ ಭವಂತು ಅಂತ ಹೇಳಿ ನಾನು ಪೂಜೆನ ಅಂತ್ಯ ಮಾಡ್ತೀನಿ. ಸೊ ಇದಾಗಿತ್ತು ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.